ಪಿರಿಯಾಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ಯೋಗಕ್ಷೇಮವನ್ನು ಆಲಿಸಿದ ನಂತರ ಮಾತನಾಡಿ ಆಸ್ಪತ್ರೆಗೆ ಬಂದ ಗರ್ಭಿಣಿ ಸ್ತ್ರೀಯರು ಮತ್ತು ಮಕ್ಕಳಿಗೆ ಹಾಗೂ ರೋಗಿಗಳಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ತಿಳಿಸಿದರು. 3 months ಬಿಫೋರ್ ಎಲ್ಲ ಮಾಡಕ್ಕೆ ಇಂಡೆಂಟ್ ಮಾಡಕ್ಕೆ ಹೇಳಿದ್ವಿ. ಇವಾಗ ಯಾವುದೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಹೆಚ್ಚು ಕಡಿಮೆ ಇದೆ? ಇಲ್ಲಿ ಎಲ್ಲ ಜನರು ಬಂದು ಕಂಪ್ಲೇಂಟ್ ಮಾಡ್ತಾರೆ. ಅದು ಏನಿದೆ ನೋಡಿ ಸರಿ ಮಾಡಿ ನಂಗೆ ರಿಪೋರ್ಟ್ ಮಾಡಿ. ಓಕೆಪ್ಪ, ನಮಸ್ಕಾರ. ಆಸ್ಪತ್ರೆಯಲ್ಲಿ ವೈದ್ಯರ ಸೇವೆ ರೋಗಿಗಳಿಗೆ ನ್ಯಾಯಯುತವಾಗಿ ದೊರೆಯುತ್ತಿರುವ ಪರಿಣಾಮ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಯಾವುದೇ ಆಸ್ಪತ್ರೆಗಳಿಗೆ ರೋಗಿಗಳು ಚಿಕಿತ್ಸೆಗೆ ಹೆಚ್ಚು ಹೋಗದಂತಾಗುತ್ತಿದೆ ಎಂದು ಹಲವರು ತಿಳಿಸಿದ್ದಾರೆ. ಆದ್ದರಿಂದ ನನಗೆ ಸಮಾಧಾನ ತಂದಿದೆ ಎಂದರು. ಆದ್ರೂ ಮಗು ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ ಅಂತ ಅಲ್ಲಿರೋ ವಾರ್ಡಲ್ಲಿರೋ ತಾಯಿಯರಿಗೆಲ್ಲನೂ ಡಾಕ್ಟರ್ ಬಗ್ಗೆ ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು. ಅವ್ರು ಇರೋದಕ್ಕೆ ನಾವು ತಿಳ್ಕೊಂಡಿಲ್ಲ ಅಂದರೆ ನಮ್ಮನ್ನೆಲ್ಲೇ ಮೈಸೂರು ಕಳಿಸಿರೋರು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸಿರೋರು ಅಂತ ಹೇಳಿ ನಿಮ್ಮ ಹೆರಿಗೆ ಮಾಡೋ ಡಾಕ್ಟರ್ಗಳ ಬಗ್ಗೆ ಪೇಷಂಟ್ಗಳು ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡೋದು. ಇತ್ತೀಚೆಗೆ ಫಸ್ಟ್ ಅಲ್ಲ, ಫಂಡ್ ಸ್ವಲ್ಪ ಕೊರತೆ ಇರೋದ್ರಿಂದ ಅವ್ರಿಗೆ ಮೆಡಿಸನ್ ಕೊಡಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದನ್ನು ನಾನು DC ಅವ್ರ ಗಮನಕ್ಕೆ ತಂದು DHO ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಬೇರೆಯವ್ರು ಬರ್ಬೇಕು. ಯಾವಾಗ ಬರ್ತಾರಪ್ಪ? ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕೊರತೆಯ ಜೊತೆಗೆ ಔಷಧಿ ಮಾತ್ರೆಗಳ ಕೊರತೆಯೂ ಕಂಡು ಬಂದಿದ್ದು, ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಆರೋಗ್ಯ ಇಲಾಖೆ ಆಯುಕ್ತರಿಗೆ ಇರುವ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತೆ ಪತ್ರ ವ್ಯವಹಾರ ನಡೆಸುವುದಾಗಿ ತಿಳಿಸಿದರು. ವರದಿ HD ರಮೇಶ್, ಪಿರಿಯಾಪಟ್ಟಣ. ಬೆಳಗ್ಗೆ 4:30-5 ಗಂಟೆವರೆಗೆ ಮಾತ್ರ ಅವ್ರು ಇರ್ತಾರೆ. ಈಗ ಮಧ್ಯರಾತ್ರಿ ಈಗ ಡೆಲಿವರಿ ಬಂದ್ಬಿಡ್ತಾರೆ. ಅವಾಗ ನಮಗೆ ಅನಸ್ಥೆಟಿಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಏನಾಗುತ್ತೆ, ಇವರು 100 ಜನ ಹೆರಿಗೆ ರೀಚ್ ಆದರೆ ಅವಾಗ ತಾಯಿ ಮಗುವಿನ ಆಸ್ಪತ್ರೆಗೆ ನೀವು ಇದು ಮಾಡ್ಕೋಬೋದು. ಎಕ್ಸ್ಕ್ಲೂಸಿವ್ ತಾಯಿ ಮಗುವಿನ ಆಸ್ಪತ್ರೆ ಆದರೆ ಇನ್ನೂ ನಿಮ್ಗೆ ಅನುಕೂಲ ಆಗುತ್ತೆ. ಅದು ಯಾವಾಗ ಮಾಡ್ತಾರೆ? ತಾಲೂಕು ಆಸ್ಪತ್ರೆಯಲ್ಲಿ 100 ಹೆರಿಗೆ ರೀಚ್ ಆಗಬೇಕು. ನಾವು ವಯಸ್ಸಾಗಿರೋರು ನಮ್ಗೆ ಇನ್ನೊಂದು ಕೌಂಟ್ರ್ ಮಾಡಿಸಿ ಅಂತ ಅದನ್ನು ಇಮಿಡಿಯೇಟ್ಲಿ ಮಾಡಿ ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀವಿ. ಔಷಧಿಗಳದ್ದು ಸ್ವಲ್ಪ ಕೊರತೆ ಫಂಡ್ ಬಂದಿಲ್ಲ ಅಂತ ಹೇಳಿದ್ರು. ಅದೇನು ನಾನು DC ಅವ್ರ ಹತ್ರ ಚೆಕ್ ಮಾಡ್ಕೊಳ್ತೀನಿ. DHO ಫೋನ್ ತಗೊಳ್ಳಿ ಕೇಳ್ಕೊತೀನಿ. ಯಾಕಂದರೆ ಲಾಸ್ಟ್ ನಾನು ನಮ್ಮ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವ್ರು ಕೇಳಿದ್ದೀನಿ. ಈಗ ಫಂಡೆಲ್ಲ ಇದು ಮಾಡಿದ್ದೀವಿ, ಎಲ್ಲೂ ಆಸ್ಪತ್ರೆಗಳಲ್ಲಿ ಔಷಧಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಬಟ್ ಮೊನ್ನೆ ನೋಡಿದೆ ಹೊರದೇಶದಿಂದ ಬರುವಂಥ ಮೆಡಿಸಿನ್ಸ್ಗೆಲ್ಲ ತೊಂದರೆ ಆಗಿದೆ ಈ ವಾರಿಂದ ಅಂತ ಹೇಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಪಿರಿಯಾಪಟ್ಟಣ ತಾಲೂಕು ಆಸ್ಪತ್ರೆಗೆ ಬಂದಿದ್ದೀನಿ. ಈಗ ನಿಮ್ಗೆ ಇನ್ನೂ ಇನ್ಸಫಿಷಿಯೆಂಟ್ ಫಂಡ್ ಇದೆಯಾ ಆಸ್ಪತ್ರೆಗಳಲ್ಲಿ ಔಷಧಿ ಕೊಡಲಿಕ್ಕೆ? ಬಟ್ ಇಲ್ಲ ಅಂತಾರಲ್ಲ ನನಗೆ. ಇಲ್ಲಿ ಪೇಷಂಟ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಅರ್ಧ ಕೊಡ್ತಾರೆ, ಅರ್ಧ ಹೊರಗೆ ಬರ್ಕೊಡ್ತಾರೆ ಅಂತ ಹೇಳ್ತಾರೆ. ಏನಂದರೆ ನಾನು ಭಾಳಷ್ಟು ತಾಲೂಕು ಆಸ್ಪತ್ರೆಗೆ ಹೋಗ್ತೀನಿ. ಹೆರಿಗೆ 6, 8, 10 ಡೆಲಿವರಿ ಆಗ್ತದೆ. ಅಂಥದ್ದು ನಮ್ಮ ಪಿರಿಯಾಪಟ್ಟಣ ತಾಲೂಕು ಆಸ್ಪತ್ರೆಗೆ 100 ಹೆರಿಗೆ ಆಗ್ತಾ ಇದೆ ಅಂದರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳು ಅಂತ. ನಾನು ಹೆರಿಗೆ ವಾರ್ಡ್ಗೆ ಹೋದಾಗಲೂ ಅಷ್ಟೇ ತಾಯಂದಿರು ಕಣ್ಣಲ್ಲಿ ನೀರು ಹಾಕ್ಕೊಂಡು. ನಿನ್ನೆ ಒಂದು ಮಧ್ಯರಾತ್ರಿ ಏನೋ ಒಂದು ಎಮರ್ಜೆನ್ಸಿ ಇತ್ತು, ಡಾಕ್ಟ್ರು ಮಧ್ಯರಾತ್ರಿ ಆನ್ ಕಾಲ್ ಬಂದು ಆ ತಾಯಿನ ಉಳಿಸಿ ಮಗುನ ಡೆಲಿವರಿ ಮಾಡಿದ್ದಾರೆ ಅಂತ ಹೇಳಿ ಆ ಬಡ ತಾಯಿ